ಹಾಯ್ ಎವ್ರಿವನ್. ನೋಡಿ, ಒಂದು ಟೊಯೋಟಾ ಹೈರೈಡರ್ ಗಾಡಿ ಬಂದಿದೆ. ಸೊ ಇದಕ್ಕೆ ಕೆಲವು ಜನಾಗಿ ಏನಂದ್ರೆ ಇವಾಗ ಕ್ರೂಸ್ ಕಂಟ್ರೋಲ್ ಆಗ್ತಾ ಇದೆಲ್ಲ, ಎಲ್ಲ ಜನಾಗಿ ಏನಂದ್ರೆ ವೈರ್ ಕಟಿಂಗ್ ಆಗತ್ತಾ, ಟಾಂಪರಿಂಗ್ ಆಗತ್ತಾ, ವೈರಿಂಗ್ ಆಲ್ಟ್ರೇಷನ್ ಮಾಡ್ತೀರಾ, ಏನ್ ಮಾಡ್ತೀರಾ ಅಂತ ಎಲ್ಲ ಜನ ಕೇಳ್ತಾರೆ. ಕೇಳಿ ಒಳ್ಳೇದು, ಅವ್ರವ್ರ ಗಾಡಿಗೆ ಅವರು ಡಿಸಿಷನ್ ಇರ್ತಾರೆ, ಕೇಳಲೇಬೇಕು. ಬಟ್ ನಾವು ಎಷ್ಟು ಗಾಡಿನಲ್ಲಿ ಮಾಡಿದ್ದೀನಿ, ಎಲ್ಲ ಗಾಡಿನಲ್ಲಿ ವಿಡಿಯೋನೇ ಹೇಳೇನೆ ಹಾಕಿರೋದು ನಾವು. ಏನಂತ ವೈರ್ ಕಟಿಂಗ್ ಆಗಲ್ಲ ಸರ್, ಟಾಂಪರಿಂಗ್ ಆಗಲ್ಲ, ನೀವು ಬಂದು ಮುಂದೆ ನೋಡ್ರೇನೆ ನಿಮ್ಗೆ ಗೊತ್ತಾಗೋದು ನಮ್ಮ ಗಾಡಿನಲ್ಲಿ ಏನಾಗ್ತದೆ ಕೆಲಸ. ನೀವು ಎಲ್ಲಿರ್ತೀರಾ ಫೋನ್ ಮಾಡ್ಬಿಟ್ಟು ಕೇಳ್ತೀರಾ ಎಷ್ಟಾಗತ್ತೆ ಏನಾಗತ್ತೆ, ಅಲ್ಲಿ ಕಮ್ಮಿಗಿದೆ, ಅವ್ರ ಹತ್ರ ಕಮ್ಮಿಗಿದೆ, ಇವರು ಜಾಸ್ತಿ ಮಾಡ್ತಾರ. ಬೇರೆಯವ್ರಿಗೆ ನಮಗೆ ಬೇಡ ಸರ್. ನಮ್ಮ ಕೆಲಸನಲ್ಲಿ ನಮಗೆ ಟ್ರಸ್ಟ್ ಇದೆ, ನಮ್ಮ ಅಂಗಡಿನಲ್ಲಿ ನಮಗೆ ಟ್ರಸ್ಟ್ ಇದೆ, ನಮ್ಮ ಕಸ್ಟಮರ್ ಮೇಲೆ ನಮಗೆ ಟ್ರಸ್ಟ್ ಇದೆ ಇಲ್ಲಿ ಬಂದ್ಮೇಲೆ. ಸೊ ಆ ಥರ ಒಂದೊಂದು ಕೆಲಸ ಇರ್ತದೆ. ಇದು ಹೈರೈಡರ್ ಒಂದು ಬಂದಿದೆ, ಗ್ರ್ಯಾಂಡ್ ವಿಟಾರಾನು ಸಕ್ಸಸ್ ಆಗಿದೆ, ಇಟ್ಟಿಕಾನು ಸಕ್ಸಸ್ ಆಗಿದೆ. ನೆಕ್ಸ್ಟ್ ನಮ್ಮದು ಬ್ರೀಜಾ ಪ್ರೊಸೆಸಿಂಗ್ ನಡೀತಾ ಇದೆ, ಅದು ವಿಡಿಯೋ ಬರ್ತದೆ. ಇದು ವೈರ್ ಕಟ್ಟಿಂಗು, ಟಾಂಪರಿಂಗು, ವಾರಂಟಿಗೆ ನಮಗೆ ಏನು ಸಂಬಂಧ ಇಲ್ಲ. ಗಾಡಿನಲ್ಲಿ ನಿಮಗೆ ಐಟಮ್ ಕೊಟ್ಟಿಲ್ಲ, ಫೀಚರ್ ಕೊಟ್ಟಿದ್ದಾರೆ, ಅದು ಫೀಚರ್ ಮಾಡೋದು ನಿಮಗೆ ಐಟಮ್ ಆದ ತಕ್ಷಣನೇ ನಿಮಗೆ ಫೀಚರ್ ಆಗ್ಬಿಡ್ತದೆ. ಸೊ ಇದು ಪ್ರೊಸೆಸಿಂಗ್ ನಿಮಗೆ ತೋರಿಸ್ತೀನಿ, ನೋಡ್ಬೋದು. ಇದು ಒಂದು ಗಾಡಿ ಇದೆ, ಹಿಂದ್ಗಡೆ ನಿಮಗೆ ತೋರಿಸ್ತೀನಿ ನೋಡಿ. ಇದು ಬಂದ್ಬಿಟ್ಟು ಬೇಸ್ ಮಾಡಲ್ ಅಂದ್ರೆ ನಿಮಗೆ ಹಿಂದ್ಗಡೆ ವೈಫರ್ ಬರಲ್ಲ. ಇದು ನೋಡ್ಬೋದು, ವೈಫರ್ ಇಲ್ಲ ಇದರಲ್ಲಿ. ಸೊ ಇದು ಒಂದು ಗಾಡಿ ನಿಮಗೆ ಬಂದಿದೆ. ಇವಾಗ ಈ ಗಾಡಿನಲ್ಲಿ ಈ ಮಾಡೆಲ್ ಇದು ನೋಡ್ಬೋದು ನೀವು. ಇವಾಗ ಈ ಗಾಡಿನಲ್ಲಿ ಏನಾಗಿದೆ ಅಂದ್ರೆ, ಕಂಪ್ನಿಯಿಂದ ನಿಮಗೆ ಈ ತರ ಕಂಪ್ನಿಯಿಂದ ಬಟನ್ ಕೊಟ್ಟಿರ್ತಾರೆ ಕಂಪ್ನಿಯವರು. ಈ ಬಟನ್ ನಿಮಗೆ ಬಂದಿರ್ತದೆ. ಸೊ ಒಂದು ನಿಮ್ಗೆ ಇಲ್ಲಿ ಬ್ಲೂಟೂತ್ ಬಟನ್ ಒಂದಿರಲ್ಲ, ಇಲ್ಲಿ ಕ್ರೂಸ್ ಕಂಟ್ರೋಲ್ ಬಟನ್ ಇರಲ್ಲ. ಸೊ ಕೆಲವು ಜನ ಏನ್ ಮಾಡ್ತಾ ಇದಾರೆ, ಇವಾಗ ಬಂದ್ಬಿಡಿ ನಾವು ಚೆಕ್ ಮಾಡಿ ಆಗ್ಬಿಡ್ತೀನಿ ಅಂತ ಮಾಡ್ತಾ ಇದಾರೆ. ಸೊ ಅವ್ರವ್ರ ಡಿಸಿಷನ್, ಅವ್ರವ್ರ ಅಂಗಡಿನಲ್ಲಿ. ನಾವು ಎಷ್ಟು ಗಾಡಿ ಮಾಡಿದ್ದೀನಿ, ಎಲ್ಲಾ ಗಾಡಿನಲ್ಲಿ ವಿಡಿಯೋ ಹೇಳಿನೇ ಮಾಡಿರೋದು. ಏನಂತ ಸರ್, ಬೇರೆಯವ್ರದ್ದು ನಮ್ಗೆ ಬೇಡ, ಅವ್ರು ಎಷ್ಟಕ್ಕೆ ಆಗ್ತಾ ಇದಾರೆ, ಏನ್ ಮಾಡ್ತಾ ಇದಾರೆ, ಇನ್ನ ಕೆಲಸನೇ ಸ್ಟಾರ್ಟ್ ಮಾಡಿಲ್ಲ ಅವರು. ನಿಮ್ದೇ ಗಾಡಿ ತಗೊಂಡ್ ಬನ್ನಿ ಅಂತ ಹೇಳ್ಬಿಟ್ಟು ನಿಮ್ದೇ ಗಾಡಿನಲ್ಲಿ R&D ಮಾಡ್ಬಿಡ್ತಾರ. ಫಸ್ಟ್ ಅವ್ರು ಗಾಡಿ ಮಾಡಿದಾರ ಅದು ಕೇಳ್ಕೊಳ್ಳಿ. ಹೋಗೋದ್ ಮುಂಚೆ ನಿಮ್ ಒಂದ್ ಗಾಡಿ ಯಾವ್ದೋ ಮಾಡಿದ್ರೆ ವಿಡಿಯೋ ಕಳ್ಸೋಪ ಅಂತ ನೋಡ್ಬಿಟ್ಟು ಅಲ್ಲಿ ಹೋಗಿ ನೀವು ಮಾಡಿಸ್ಬೋದು. ಕಮ್ಮಿಗೆ ನಿಮ್ಗೆ ಸಿಗ್ತಾ ಇದೆ. ಕಮ್ಮಿ ಕೆಲಸನೇ ಬೇರೆ ತರ ಇದೆ, ಈ ಕೆಲಸನೇ ನಿಮ್ಗೆ ಬೇರೆ ತರ ಇದೆ. ಒಂದು ಇವಾಗ ಇದಕ್ನಲ್ಲಿ ಕ್ರೂಸ್ ಕಂಟ್ರೋಲ್ ನಾವು ಮಾಡಿರೋದು, ಮೀಟರ್ ನಲ್ಲಿ ನಿಮ್ಗೆ ಶೋನು ಆಗುತ್ತೆ, ಆಫ್ ಮಾಡ್ರೆ ಆಫ್ ಆಗುತ್ತೆ, ಗಾಡಿ 40 ಮೇಲೆ ರನ್ನಿಂಗ್ ಆಗುತ್ತೆ. ಇವಾಗ ಕೆಲವು ಜನ ಇಲ್ಲಿ ನೋಡ್ಬೋದು, ಮೀಟರ್ ಲೈಟ್ ಎಲ್ಲ ನಿಮ್ಗೆ ಬರ್ತಾ ಇದೆ. ಏನಿದೆ, ಇವಾಗ ಗಾಡಿ ಆಫ್ ಇದೆ. ಇವಾಗ ಪಾರ್ಕಿಂಗ್ ಆನ್ ಮಾಡ್ರೆ ನಮ್ಗೆ ಲೈಟು ಬರ್ಬೇಕು, ಇಲ್ಲಿನೂ ಬರ್ಬೇಕು, ಇಲ್ಲಿನೂ ಬರ್ಬೇಕು, ಇಲ್ಲಿನೂ ಬರ್ಬೇಕು. ಆಫ್ ಮಾಡ್ರೆ ಆಫ್ ಆಗ್ಬೇಕು. ಗಾಡಿ ನಿಮ್ಗೆ ಸ್ಟಾರ್ಟ್ ಮಾಡ್ತೀನಿ. ಸ್ಟಾರ್ಟ್ ಮಾಡ್ರೆ ನಾವು ಈ ಲೈಟ್ ಎಲ್ಲ ಇದೆ ಅಲ್ಲ, ಪ್ರತಿ ಒಂದು ಲೈಟನ್ನು ಹೋಗ್ಬೇಕು ನಮ್ಗೆ. ಏರ್ ಬ್ಯಾಗ್ದು ನೋಡಿ, ಇವಾಗ ಹ್ಯಾಂಡ್ ಬ್ರೇಕ್ ಡೌನ್ ನಲ್ಲಿ ಇದೆ. ಹ್ಯಾಂಡ್ ಬ್ರೇಕ್ದು ಇವಾಗ ಡೌನ್ ಮಾಡಿದ ತಕ್ಷಣ ಹ್ಯಾಂಡ್ ಬ್ರೇಕ್ದು ಹೋಯ್ತು. ಆಮೇಲೆ ಸೀಟ್ ಬೆಲ್ಟ್ ಆಗಿದ್ರೆ ಸೀಟ್ ಬೆಲ್ಟನ್ನು ಹೋಗ್ಬೇಕು. ಅದು ಎಲ್ಲ ನಿಮಗೆ ಲೈಟ್ ಹೋಗ್ದೇ ಪ್ರಾಪರ್ ಕೆಲಸ ಮಾಡ್ತಾ ಇದೆ ಅಂತ ಅದು ಒಂದು ಪ್ರೊಸೆಸಿಂಗ್. ಒಂದು ಕೆಲವು ಜನ ಆ ಸಾಕೆಟ್ ಈ ಸಾಕೆಟ್ ಇದು ಏನು ಅದು ಏನು, ಅದು ನಮಗೆ ನಮ್ಮ ಅಂಗಡಿಯ ಬಗ್ಗೆ ನಾವು ಮಾತಾಡೋಣ. ಒಂದು ಈ ಕೆಲಸಕ್ಕೆ ವೈರಿಂಗ್, ಕಟ್ಟಿಂಗ್, ಟಾಂಪರಿಂಗ್, ವಾರಂಟಿಗೆ ನಮಗೆ ಅದಕ್ಕೆ ಏನೇನು ಸಂಬಂಧ ಇಲ್ಲ. ಕೆಲಸ ಮಾಡ್ಬೇಕಂದ್ರೆ ನೀವು ಬನ್ನಿ, ನೀಟ್ ಆ್ಯಂಡ್ ಕ್ಲೀನ್ ಕೆಲಸ ಆಗುತ್ತೆ. ಹೈರೈಡರ್ ಇರಲಿ, ಗ್ರ್ಯಾಂಡ್ ವಿಟಾರಾ ಇರಲಿ, ಇಟ್ಟಿಕಾ ಇರಲಿ, ಬೆಲಿನೋ ಇರಲಿ, ಗ್ಲಾನ್ಸಾ ಇರಲಿ, ಅಷ್ಟು ಗಾಡಿಗೆ 5 ಗಾಡಿಗೆ ಕ್ರೂಸ್ ಸಕ್ಸಸ್ ಆಗ್ತಾ ಇದೆ. ಬ್ರೀಜಾ ಪ್ರೊಸೆಸಿಂಗ್ ನಡೀತಾ ಇದೆ, ಫ್ರೋನ್ಸು ಪ್ರೊಸೆಸಿಂಗ್ ನಡೀತಾ ಇದೆ. ಆದರೆ ವಿಡಿಯೋನಲ್ಲಿ ನಿಮಗೆ ಅದನ್ನು ತೋರಿಸ್ತೀನಿ, ಚೆಕ್ ಮಾಡ್ಬೋದು. ನೋಡಿ, ಇದರಲ್ಲಿ ಗೇರ್ ನಾಬು ಇದ್ದಿಲ್ಲ. ಜಸ್ಟ್ ಒಂದು ಗೇರ್ ನಾಬ್ ಚೇಂಜ್ ಮಾಡಿದ ತಕ್ಷಣ ನಾವು ಒಂದು ಲುಕ್ಕೇ ನಿಮಗೆ ಚೇಂಜ್ ಆಗುತ್ತೆ. ಇದು ಜಾಸ್ತಿ ಏನಿಲ್ಲ, ಕಡಿಮೆ ರೇಟ್ ಇದು. ನಿಮಗೆ ಹೇಳ್ತಾ ಇರೋದು ಇದು, ಒಂದು ಗೇರ್ ನಾಬ್ ಚೇಂಜ್ ಮಾಡಿದ ತಕ್ಷಣ ಗಾಡಿ ಲುಕ್ಕೇ ಚೇಂಜ್ ಆಗುತ್ತೆ. ಇವ್ರು ಸಿಸ್ಟಮ್ ಹಾಕ್ಸ್ಕೊಂಡಿದ್ರು, ಆ ಸಿಸ್ಟಮ್ಗೆ ನಾವು ಬ್ಲೂಟೂತ್ ಬಟನ್ನು ನೋಡಿ ಪ್ರೆಸ್ ಮಾಡಿದ ತಕ್ಷಣ ನಿಮಗೆ ಬ್ಲೂಟೂತ್ಗೆ ಹೋಗುತ್ತೆ. ಇಲ್ಲಿ ಇದು ಒಂದು ವ್ಯಾಲ್ಯೂಮು ಕಮ್ಮಿ ಜಾಸ್ತಿ, ನೆಕ್ಸ್ಟು ಪ್ರಿವಿಯಸ್ಸು, ಸೋರ್ಸ್ ಎಲ್ಲ ನಿಮಗೆ ಚೇಂಜ್ ಆಗುತ್ತೆ. ಒರಿಜಿನಲ್ ಏನು ಫ್ಯೂಚರ್ ಇದೆ ನಿಮ್ಮದು, ಅದೇ ಫ್ಯೂಚರ್ ನಾವು ಮಾಡಿರೋದು ಇದರಲ್ಲಿ, ಬೇರೆ ಏನೂ ಫ್ಯೂಚರ್ ಮಾಡಿಲ್ಲ. ನಿಮ್ಮ ಗಾಡಿನಲ್ಲಿ ಐಟಮ್ ಕೊಟ್ಟಿಲ್ಲ, ಆ ಐಟಮ್ ತೆಗಿಬಿಟ್ಟು ನಾವು ಐಟಮ್ ಒಂದು ಹಾಕಿದ್ದೀವಿ ನೋಡಿ. ಈ ಥರ ಇವಾಗ ಕಂಪ್ನಿಯಿಂದ ಬಂದಿರ್ತದೆ. ಇಲ್ಲಿ ಡಮ್ಮಿ ಇರ್ತದೆ, ಬ್ಲೂಟೂತ್ ಬಟನ್ನು ಇರಲ್ಲ ಇಲ್ಲಿ. ಅದು ತೆಗಿಬಿಟ್ಟು ನಾವು ಬಟನ್ ಹಾಕಿ ಅದು ಏನು ಪ್ರೊಸೆಸಿಂಗ್ ಇದೆ ಅದು ಮಾಡಿ ನಿಮಗೆ ಕೊಟ್ಟಿರೋದು. ನೋಡಿ ಡಿಸೈಡ್ ಮಾಡಿ ಯಾವಾಗೆ ಬರಬೇಕು, ಏನು ಮಾಡಬೇಕು.
ಒಂದು ಡಿಸೈಡ್ ಮಾಡಿ 1 ಡೇ 2 ಡೇಸ್ನಲ್ಲಿ ಡಿಸೈಡ್ ಮಾಡಿ ಬನ್ನಿ. ಯಾಕೆಂದರೆ ಇದು ಕೆಲಸ ಐಟಮ್ ಇದೆ ಅಲ್ಲ, ಐಟಮ್ಮು ಜನ ಹೇಳ್ತಾರೆ ಅವ್ರವ್ರ ಕೆಲಸ ಅವ್ರವ್ರಿಗೆ. ಅದ್ರಲ್ಲಿ ಐಟಮ್ ಏನಾಗಬೇಕು, ನಾವು ಏನು ಮಾಡಬೇಕು ಅದೆಲ್ಲ ನೋಡಿ ನೀವು ಬನ್ನಿ. ಒಂದು ನೆಕ್ಸ್ಟು ಇವಾಗ ಏನಿದೆ ಅಂದರೆ ರಿಯರ್ ವೈಫರ್ ಒಂದಿಲ್ಲ, ಅದೂ ನಮ್ಮ ಹತ್ರ ಅವೈಲಬಲ್ ಇದೆ. ನಮ್ಮ ಇನ್ಸ್ಟಾಗ್ರಾಮ್ ಚಾನಲ್ ಇದೆ, ಅದನ್ನಲ್ಲಿನೂ ನೋಡಿ. ಯೂಟ್ಯೂಬ್ ಚಾನಲ್ ಇದೆ, ಅದನ್ನಲ್ಲಿನೂ ನೋಡಿ. ಫೇಸ್ಬುಕ್ ಚಾನಲ್ ಇದೆ, ಅದನ್ನಲ್ಲಿನೂ ನೋಡಿ. ಸೊ ನಿಮಗೆ ಪ್ರತಿಯೊಂದು ಐಟಮು ಸಿಗ್ತಾ ಇರ್ತದೆ. ಏನು ಹೊಸ ಕೆಲಸ ಬರ್ತಾ ಇದೆ ನಮ್ಮ ಗಾಡಿನಲ್ಲಿ ಏನು ಮಾಡ್ಬೋದು. ಯಾಕಂದರೆ ದೊಡ್ಡ ಗಾಡಿ ಇದು, ಚಿಕ್ಕ ಗಾಡಿ ಇಲ್ಲ. ಚಿಕ್ಕ ಗಾಡಿಗೆ ಜನ ಕೇಳ್ತಾ ಇದ್ದಾರೆ ಮಾಡಿ ಮಾಡಿ ಅಂತ. ಯಾವ ಗಾಡಿಗೆ? ಬೆಲಿನೋ, ಆಮೇಲೆ ಬ್ರೀಝಾ, ಇದು ಫ್ರೋನ್ಸ್, ಶಿಫ್ಟು ಅಂಥ ಗಾಡಿಗೆಲ್ಲ ಕೇಳ್ತಾ ಇದ್ದಾರೆ ಮಾಡಿ ಮಾಡಿ ಅಂತ. ಸೊ ನಿಮ್ಮ ಗಾಡಿ ದೊಡ್ಡ ಗಾಡಿ, ಅದರಲ್ಲಿ ಫ್ಯೂಚರ್ ಕೊಟ್ಟಿದ್ದಾರೆ, ಐಟಮ್ ಕೊಟ್ಟಿಲ್ಲ, ಅದು ಯೂಸ್ ಮಾಡಿ. ಬ್ಯಾಂಗ್ಳೂರ್ ಇನ್ ಥ್ರೋಟ್ ಕರ್ನಾಟಕ ಇನ್ ಫಸ್ಟ್ ವೆಹಿಕಲ್ ಅಂತ ನಾವೇ ಡೆವಲಪ್ಮೆಂಟ್ ಮಾಡಿರೋದು. ನೀವು ಯಾವ ವಿಡಿಯೋನಲ್ಲಿ ನೋಡಿ, ಬ್ಯಾಂಗ್ಳೂರ್ ಇನ್ ಫಸ್ಟ್ ಅಂತ ನಾವೇ ವಿಡಿಯೋ ಮಾಡಿರೋದು. ಸೊ ನಮಗೆ ಇದು ಪ್ರೊಸೆಸಿಂಗ್ನಲ್ಲಿ 100% ಸರ್ಟಿಫೈಡ್ ಇದೆ. ನಾವು ಏನು ಮಾಡ್ತೀನಿ ಕೆಲಸ ಅಂತ, ವಾರಂಟಿಗೆ ಅದಕ್ಕೆ ಏನು ಸಂಬಂಧ ಇಲ್ಲ. ಈ ಎಲ್ಲ ಕೆಲಸ ಮಾಡಬೇಕಂದ್ರೆ 1 ದಿವಸ 2 ದಿವಸ ಟೈಮ್ ತೊಗೊಂಡು ನೀವು ಬನ್ನಿ ಮಾಡಿಕೊಡೋಣ. ಬರೋ ಟೈಮ್ನಲ್ಲಿ ಫೋನ್ ಮಾಡಿ ಲೊಕೇಶನ್ ಕಳಿಸ್ತೀನಿ, ಬಂದುಬಿಡಿ, ಮಾಡಿ ನೀಟ್ ಆ್ಯಂಡ್ ಕ್ಲೀನ್ ಕೊಡೋಣ. ಒಂದು ಇದು ಪ್ರೆಸ್ ಮಾಡ್ರೆ ನಿಮಗೆ ಎಲ್ಲ ಜನ ತೋರಿಸ್ತಾ ಇದ್ದು ಆನ್ಮೇಲೆ ಆನು, ಆಫ್ ಮಾಡ್ರೆ ಆಫ್ ಆಗುತ್ತೆ, 40 ಮೇಲೆ ನಿಮಗೆ ಸೆಟ್ ಆಗುತ್ತೆ, ಕ್ಯಾನ್ಸಲ್ ಆಗುತ್ತೆ, ಬ್ರೇಕ್ ಹೊಡೆದ್ರು ನಿಮಗೆ ಕ್ಯಾನ್ಸಲ್ ಆಗುತ್ತೆ. ಒರಿಜಿನಲ್ ಏನು ಫ್ಯೂಚರ್ ಇದೆ ಅದೇ ಫ್ಯೂಚರ್ ಆಗ್ತಾ ಇರೋದು. ಇದರಲ್ಲಿ ಏನು ನಾವು ಎಕ್ಸ್ಟ್ರಾನು ಮಾಡ್ತಾ ಇಲ್ಲ, ಕಡಿಮೆನೂ ಮಾಡಿದ್ರೆ ಕೆಲಸ ಆಗಲ್ಲ, ಎಕ್ಸ್ಟ್ರಾ ಮಾಡೋನು ಕೆಲಸ. ಅದರಲ್ಲಿ ಏನಿದೆ ಅಷ್ಟೇ ಡೆವಲಪ್ಮೆಂಟ್ ಮಾಡಬೇಕು, ಬೇರೆ ಏನು ಇಲ್ಲ. ನೀವು ಹೈರೈಡರ್ ಇಲ್ಲಿ, ಗ್ರ್ಯಾಂಡ್ ವಿಟಾರಲ್ಲಿ, ಇಟ್ಟಿಗ ಅಲ್ಲಿ ಬನ್ನಿ ಮಾಡಿಕೊಡೋಣ. ಸಕ್ಸಸ್ಫುಲ್ಲಿ ಆಗಿದೆ. ನೆಕ್ಸ್ಟ್ ನಮ್ಮದು ಬ್ರೀಝಾ ಪ್ರೊಸೆಸಿಂಗ್ ನಡೀತಾ ಇದ್ರೆ, ಬ್ರೀಝಾ ಬಂದರೆ ಅದನ್ನು ನಿಮಗೆ ಸಕ್ಸಸ್ಫುಲ್ಲಿ ಆಗುತ್ತೆ, ಅದನ್ನು ಮಾಡಿ ಕೊಡೋಣ. ಇದು ಒಂದು ಹೈರೈಡರ್ ಬಂದಿದೆ, ಅದಕ್ಕಾಗಿದೆ ಕೆಲಸ ನೀಟ್ ಆ್ಯಂಡ್ ಕ್ಲೀನ್, ಅದು ಮಾಡೋದು. ನಾವು ಏನು ಕೆಲಸ ಮಾಡಿದ್ದೀವಿ ಅದೇ ನಿಮಗೆ ತೋರಿಸಿರೋದು. ಇವಾಗ ನೋಡಿ, ಇವರೆಲ್ಲ ಎಂಟ್ರಿಯಲ್ಲೆಲ್ಲ ಮಾಡಿದ್ದಾರೆ, ಗಾಡಿಗೆ ಸೀಟು, ಡೋರ್ ಪ್ಯಾಡು ಎಲ್ಲ ಮಾಡಿದ್ದಾರೆ. ಅದು ನಾವು ತೋರಿಸಲ್ಲ, ಯಾಕೆಂದರೆ ನಮ್ಮ ಹತ್ರ ಏನು ಕೆಲಸ ಮಾಡಿದ್ದೀನಿ ಅದೇ ನಿಮಗೆ ತೋರಿಸೋದು. ಕ್ರೂಸ್ ಕಂಟ್ರೋಲ್ಗೆ ಒಂದು ಬಂದಿದೆ ನಮ್ಮ ಹತ್ರ ಗಾಡಿ, ಕ್ರೂಸ್ ಕಂಟ್ರೋಲ್ ಒಂದು ಗೇರ್ನ ಬಂದಿದೆ, ಅದೇ ನಾವು ತೋರಿಸೋದು. ನಾವೇ ಮಾಡಿರೋದು ಅಂತ ನಾವು ವಿಡಿಯೋ ಮಾಡಲ್ಲ. ನಮ್ಮ ಹತ್ರ ಏನು ಕೆಲಸ ನಾವು ಮಾಡಿದ್ದೀನಿ ಅದೇ ಕೆಲಸ ನಾವು ಹೇಳೋದು. ಅದು ಒಂದು ನೀವು ಇದು ನೋಡ್ಕೊಂಡ್ಬಿಟ್ಟು ಬಂದು ನೋಡಿ. ಡೋರ್ ಪ್ಯಾಡ್ ಎಲ್ಲ ಮಾಡಿದ್ದಾರೆ ಇವರು, ಆಮೇಲೆ ಎಲ್ಲ ಅದು ಬೇರೆ ಕಡೆ ಆಗಿದೆ, ಬೇರೆ ಅಂಗಡಿಯವರು. ಇದು ಆಗಿಲ್ಲ ಅಂತಾನೆ ನಮ್ಮ ಹತ್ರ ಬಂದು ಮಾಡಿಸಿರೋದು. ಕೆಲವು ಜನ ಏನು ಮಾಡ್ತಾರೆ, ಇದು ಬಟನ್ ಎಲ್ಲ ಹಾಕ್ಬಿಡ್ತಾರೆ, ಹಾಕ್ಬಿಟ್ಟು ಕ್ರೂಸ್ ಆನ್ ಆಗ್ತಾ ಇಲ್ಲ ಅಂತ ಹೇಳಿ. ನಮಗೆ ಕಂಪಲ್ಸರಿ ನೀವು ಕ್ರೂಸ್ ಆಕ್ಟಿವೇಶನ್ ಮಾಡಬೇಕಂದ್ರೆ 4 ಇಮೇಜ್ ನಮಗೆ ಬೇಕೇ ಬೇಕು. ಫ್ರಂಟು ಬ್ಯಾಕು, ಗಾಡಿ ಒಳಗಡೆ ಮೀಟ್ರ್ ಆನ್ ಮಾಡಿಬಿಟ್ಟು ಆಮೇಲೆ ನಿಮ್ಮ ಸ್ಟೇರಿಂಗ್ ಫೋಟೋ ಅದು ಬೇಕೇ ಬೇಕು. ಅದು ಫೋಟೋ ಕಳಿಸ್ಬಿಟ್ಟು ನೀವು ಪ್ರೈಸ್ ಕೇಳಿ, ಆವಾಗಲೇ ನಾವು ಡಿಸ್ಕಷನ್ ಮಾಡಿ ಮಾಡೋಣ. ಯಾಕೆಂದರೆ ಅದೇ ಸ್ಟೇರಿಂಗ್ಗೆ ನೀವು ಬಟನ್ ಹಾಕ್ತೀರಾ ಅಂದರೆ ನಿಮಗೆ ಸ್ವಲ್ಪ ರೇಟ್ ಕಮ್ಮಿ ಆಗುತ್ತೆ. ಸ್ಟೇರಿಂಗ್ ಎಲ್ಲ ಚೇಂಜ್ ಮಾಡಿ ಹಾಕ್ತೀರಾ ಅಂದರೆ ಬೇರೆ ರೇಟ್. ಕೆಲವು ಜನ ಏನು ಮಾಡ್ತಾರೆ, ಫಸ್ಟೇ ಸ್ಟೇರಿಂಗ್ ಚೇಂಜ್ ಮಾಡ್ತಾರೆ. ಸೊ ಏನಕ್ಕೆ ನೀವು ಚೇಂಜ್ ಮಾಡ್ತೀರಾ ಸ್ಟೇರಿಂಗು? ಅದೇ ಸ್ಟೇರಿಂಗ್ ಕ್ರೂಸ್ ಹಾಕ್ಕೊಳ್ಳಿ, ಬೆನಿಫಿಟ್ ನಿಮ್ದು ಆಗುತ್ತೆ, ನಿಮ್ಮ ಕೆಲಸನೂ ನಡೀತದೆ. ಎಷ್ಟಾಗುತ್ತೆ ಗ್ರ್ಯಾಂಡ್ ವಿಟಾರ, ಎಷ್ಟಾಗುತ್ತೆ ಹೈರೈಡರ್, ಎಷ್ಟಾಗುತ್ತೆ ಅಂದರೆ ಆನ್ಸರ್ ಇಲ್ಲ ಸರ್. ಅದು ನಿಮ್ಮದೇ ಸೇಫ್ಟಿಗೆ ನಾವು ಹೇಳೋದು. ಸ್ಟೇರಿಂಗ್ ಹಾಕಿದರೆ ಫೋಟೋ ಕಳಿಸಿ ಸರ್, ನಾವು ನೋಡಿಬಿಟ್ಟು ಹೇಳ್ತೀನಿ. ಇಲ್ಲ ಹಾಕಿಲ್ಲ, ಸ್ಟೇರಿಂಗ್ ಕಂಪ್ನಿಯಿಂದ ಬಂದಿದೆ, ಅದೂ ಕಳಿಸಿ. ನಿಮ್ಮದೇ ಸ್ಟೇರಿಂಗ್ ಹಾಕ್ಸ್ಕೊಡಿ. ಏನು ನೀವು ಇವಾಗ ನೋಡಿ, ಇದು ಲೆದರ್ ಬೆಳೆಸಿದ್ದಾರೆ ಇವರು, ಸುಮ್ಮನೆ ಏನಕ್ಕೆ ಚೇಂಜ್ ಮಾಡಬೇಕು? ಅದೇ ಸ್ಟೇರಿಂಗ್ ಚೆನ್ನಾಗಿದೆ, ಅದೇ ಸ್ಟೇರಿಂಗ್ ನಾವು ಬಟನ್ ಹಾಕಿದೆ. ಕೆಲವು ಜನ ಲೆದರ್ ಹಾಕ್ಸಿರಲ್ಲ, ಕೆಲವು ಜನ ಬಟನ್ ಹಾಕ್ಸ್ಕೊಂಡಿರ್ತಾರೆ, ಕೆಲವು ಜನ ಸ್ಟೇರಿಂಗ್ ಚೇಂಜ್ ಮಾಡ್ತಾರೆ. ಅಥವಾ ಆ ಥರ ಪ್ರೊಸೆಸಿಂಗ್ ಇರ್ತದೆ. ಅದು ನೋಡಿಬಿಟ್ಟು ಅದಕ್ಕೆ ನಾವು ಫೋಟೋ ಕಳಿಸಿ. ಇವತ್ತಿಲ್ಲ ನಾಳೆ ಕಳಿಸಿ, ನಾಳೆ ಎಲ್ಲ ನಾಳೆ ಕಳಿಸಿ. ಅರ್ಜೆಂಟ್ ಏನಿಲ್ಲ, ಅವಸರಪಟ್ಟು ಕೆಲಸ ಮಾಡೋದು ಕೆಲಸನೇ ಇಲ್ಲ ಇಲ್ಲಿ. ಆರಾಮಾಗಿ ಕಳಿಸಿ, ನೋಡಿಬಿಟ್ಟು ಡಿಸೈಡ್ ಮಾಡಿ ಬನ್ನಿ, ಮಾಡಿ ಕೊಡೋಣ. ಬಟ್ 4 ಇಮೇಜ್ ನೀವು ಕಳಿಸಿ ನೋಡಿಬಿಟ್ಟು ಮಾಡೋಣ.